ವೆಲ್ಕಮ್ ಟು ಸ್ಮಾರ್ಟ್ ಸೈನ್ಸ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೂಯಿಂಗ್ ಸೈಕಲ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಡಿ ಗ್ರೂಯಿಂಗ್ ಸೈಡು G75 ಸೈಕಲಲ್ಲೂ ಮಾಡ್ಬೋದು, ಮತ್ತು G01 ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನಿವತ್ತು G01 ಯೂಸ್ ಮಾಡ್ಕೊಂಡು ಓಡಿ ಸೈಡ್ ಗ್ರೂಯಿಂಗ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ಗೆ ಅಂತ ಒಂದು ಸುಮ್ಮನೆ ಡ್ರಾಯಿಂಗು, ಈ ಥರ ಒಂದು ಸುಮ್ಮನೆ ಡ್ರಾಯಿಂಗ್ ಇದೆ ಅನ್ಕೊಳ್ಳೋಣ. ಸೊ ಇದಕ್ಕೆ ನಾವು ಡಯಾಮೀಟ್ರು 40 ಅನ್ಕೊಳ್ಳೋಣ. ಈ ಡಯ ನಾವು 30ಗೆ ಗ್ರೂ ಮಾಡೋಣ. ಲೆಂತ್ ಒಂದು 25 ಅನ್ಕೊಳ್ಳೋಣ. ಈ ವಿಡ್ತ್ ಬಂದ್ಬಿಟ್ಟು 6 mm ಮಾಡ್ಕೊಳ್ಳೋಣ. 6 mm ವಿಡ್ತ್ ಮಾಡೋಣ. ಡಯಾಮೀಟ್ರು 30ಗೆ ಒಂದು ಗ್ರೂ ಮಾಡೋಣ. ಇಲ್ಲಿ ನಾನು G01 ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು G75 ಸೈಕಲಲ್ಲೂ ಗ್ರೂ ಮಾಡೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾವು ಇದಕ್ಕೆ 3 mm ಗ್ರೂಯಿಂಗ್ ಟೂಲ್ ಹಾಕೊಬೋದು, ಇಲ್ಲ 4 mm ಗ್ರೂಯಿಂಗ್ ಟೂಲ್ ಹಾಕೊಬೋದು, ಇಲ್ಲ 6 mm ಗ್ರೂಯಿಂಗ್ ಟೂಲ್ ಹಾಕೊಬೋದು. ಸೊ 3 mm ಗ್ರೂಯಿಂಗ್ ಟೂಲ್ ಹಾಕೊಂಡ್ರೆ ಎರಡು ಸಲ ಹಿಂಗೆ ಇಳಿಸಿದ್ರೆ ಸಾಕು. 6 mm ಗ್ರೂಯಿಂಗ್ ಟೂಲ್ ಹಾಕೊಂಡ್ರೆ ಒಂದೇ ಸಲ ಒಂದು ಪೆಕ್ ಹಿಂಗೆ ನಿಧಾನಕ್ಕೆ ಪೆಕ್ ಮಾಡಿದ್ರೆ ಸಾಕು. ನಾನಿವತ್ತು 4 mm ಗ್ರೂಯಿಂಗ್ ಟೂಲ್ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಆಗಲಿ ಅಂತ, ತಲೆ ಕೆಡಿಸ್ಲಿ ಅಂತ. ಮತ್ತು ಈ ಥರ ತಲೆ ಕೆಡಿಸ್ಕೊಂಡು ಮಾಡಿದ್ರೆ ಬೇಗ ಪ್ರೋಗ್ರಾಮ್ನ ಕಲಿಬೋದು ಅಂತ ಅಷ್ಟೇ ನನ್ನ ಉದ್ದೇಶ. ಈಸಿಯಾಗಿರೋದನ್ನೆಲ್ಲ ಸ್ವಲ್ಪ ತಲೆ ಕೆಡಿಸೋ ಥರದ್ದನ್ನು ಕಲಿಬೇಕು ಅನ್ನೋದಕ್ಕೆ ನಾನು 4 mm ಗ್ರೂಯಿಂಗ್ ಟೂಲ್ ಹಾಕೊಂಡು ಸ್ವಲ್ಪ ತಲೆ ಕೆಡಿಸೋ ಥರ ಬರಿತಾ ಇದ್ದೀನಿ. ಈಗ ಇದು 25 mm. 25ಗೆ ನಾವು 4 mm ಗ್ರೂಯಿಂಗ್ ಟೂಲ್ನ ಆ್ಯಡ್ ಮಾಡ್ಕೊಬೇಕು. 25 + 4 = 29. ಯಾಕಪ್ಪ 4 mm ಆ್ಯಡ್ ಮಾಡ್ಕೊಬೇಕು ಅಂದರೆ, ಗ್ರೂಯಿಂಗ್ ಟೂಲ್ ಈ ಥರ ಇರುತ್ತೆ, ಈ ಥರ ಇರುತ್ತೆ ಗ್ರೂಯಿಂಗ್ ಟೂಲು. ಈ ಥರ ಇದ್ದಾಗ ನಾವು Z ಆಫ್ಸೆಟ್ ಇಲ್ಲಿಗೆ ಟಚ್ ಮಾಡಿಬಿಟ್ಟು ಈ ಫೇಸ್ ಸೈಡ್ ಟಚ್ ಮಾಡಿಬಿಟ್ಟು Z ಆಫ್ಸೆಟ್ ಕೊಡ್ತೀವಿ. Z ಆಫ್ಸೆಟ್ ಕೊಟ್ಟು ನಮಗೆ 25 mm ಈ ಲೆಂತ್ ಎಷ್ಟಿದೆ 25 mm ಅಂತ ಕೊಟ್ಬಿಟ್ರೆ ಟೂಲು ಇಲ್ಲಿಂದ ಹಿಂಗೆ ಮೂವ್ ಆಗೋದಾಗ ಹೆಂಗೆ ಬರುತ್ತೆ ಟೂಲು. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆ ಅಂದರೆ ಇಲ್ಲಿ 0, ಇದು 0. ಸೊ ಇಲ್ಲಿಗೆ 25 mm ಇದೆ ಅಂತ ನಾವು ಏನಾದರೂ 25 mm ಮೂವ್ ಮಾಡಿದ್ರೆ ಗ್ರೂ ಇಲ್ಲಾಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಇನ್ಸರ್ಟ್ ಕಾರ್ನರ್ನ, ಇದು ಎಷ್ಟು mm ಇದೆ ಇನ್ಸರ್ಟ್ ಕಾರ್ನರ್ ನಾವು 3 mm ಹಾಕೊಂಡ್ರೆ 3 mm ಪ್ಲಸ್ ಮಾಡ್ಕೊಬೇಕು. 25ಗೆ 4 mm ಹಾಕೊಂಡ್ರೆ 4 mm ಪ್ಲಸ್ ಮಾಡ್ಕೊಬೇಕು. 6 mm ಹಾಕೊಂಡ್ರೆ 6 mm ಪ್ಲಸ್ ಮಾಡ್ಕೊಬೇಕು. 2 mm ಗ್ರೂಯಿಂಗ್ ಟೂಲ್ ಹಾಕೊಂಡ್ರೆ 2 mm ಪ್ಲಸ್ ಮಾಡ್ಕೊಬೇಕು. ಅಷ್ಟೇ ಕಾನ್ಸೆಪ್ಟು. ಯಾಕೆ ಅಂದರೆ ನಾವು ಫೇಸ್ಗೆ Z0 ಕೊಟ್ಟಿರ್ತೀವಿ, ಇಲ್ಲಿಂದ ಹಿಂಗೆ ಬಂದರೆ ಸೊ ಗ್ರೂಯಿಂಗ್ ಟೂಲ್ ಇದು ಇನ್ಸರ್ಟು ಅಂದರೆ ಇಲ್ಲಿಗೆ ಇಳಿದ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಇನ್ಸರ್ಟ್ ಎಷ್ಟಿದೆಯೋ ಅದನ್ನು ಪ್ಲಸ್ ಮಾಡ್ಕೊಬೇಕು. ಸೊ ಇದಾಯಿತು. 29ಇಂದ ನಾವು ಗ್ರೂಯಿಂಗ್ನ ಶುರು ಮಾಡಬೇಕು ಅನ್ನೋದು ಗೊತ್ತಾಯಿತು. ಈಗ 29 ಮತ್ತು ಇಲ್ಲೇ ಎಷ್ಟಿದೆ 29 ಶುರು ಮಾಡಬೇಕು. ಇದೊಂದು ಪಾಯಿಂಟ್ ಗೊತ್ತಾಗಬೇಕಲ್ಲ. ಇದೇನು 25ಕ್ಕೆ 6 mm ಪ್ಲಸ್ ಮಾಡ್ಕೊಳ್ಳೋದಷ್ಟೇ. 25 + 6 31. ಸೊ ಇದು ಸ್ಟಾರ್ಟ್ ಪಾಯಿಂಟು, ಇದು ಎಂಡ್ ಪಾಯಿಂಟ್ ಅಷ್ಟೇ. ಇವಾಗ ಶುರು ಮಾಡೋಣ ಪ್ರೋಗ್ರಾಮ್ನ. ಫಸ್ಟ್ ಒಂದು O500 ಸುಮ್ಮನೆ ನಾವು ಯಾವುದೋ ಒಂದು ನಂಬರ್ ಕೊಡ್ತಾ ಇದ್ದೀನಿ. G40, G28, U 0.0, W 0.0, ಎಂಡ್ ಆಫ್ ಬ್ಲಾಕು T0, 303 ಎಂಡ್ ಆಫ್ ಬ್ಲಾಕ್. ಇದೆಲ್ಲ ನಾವು ಲಾಸ್ಟ್ ವೀಡಿಯೋಗಳನ್ನೆಲ್ಲ ನೋಡಿದ್ರೆ ಬೇಗ ಅರ್ಥ ಆಗುತ್ತೆ. ಇದೆಲ್ಲ ಕೋಡ್ಗಳು, M ಕೋಡು, G ಕೋಡು, ಅಡ್ರೆಸ್ ಕೋಡು ನೋಡಿ. G ಅಂದರೆ G ಕೋಡು, ಅದಕ್ಕೆ ಒಂದು ವೀಡಿಯೋ ಮಾಡಿದ್ದೀನಿ. ಇದು T ಅಂದರೆ ಟೂಲ್ ಟೈಪು ಎಲ್ಲ ಬರುತ್ತದು ಅಡ್ರೆಸ್ ಕೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು M ಕೋಡ್ ಬರುತ್ತೆ, ಈಗ ಹೇಳ್ತೀನಿ. G97 S1000 S ಅಂದರೆ ಅಡ್ರೆಸ್ ಕೋಡಲ್ಲಿ ಬರುತ್ತೆ.
M03 ಇದು ಎಮ್ ಕೋಡಲ್ಲಿ ಬರುತ್ತೆ. ಸೊ ಎಮ್ ಕೋಡು, ಜಿ ಕೋಡು ಮತ್ತು ಅಡ್ರೆಸ್ ಕೋಡನ್ನ ನೋಡಿದ್ರೆ ಪ್ರೋಗ್ರಾಮ್ನ ಮಾಡೋದಕ್ಕೆ ಎಷ್ಟು ಕೋಡ್ ಬೇಕೋ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬರೀ 3 ಕೋಡ್ ಅಷ್ಟೇ. ಜಿ ಕೋಡು ಮತ್ತು ಎಮ್ ಕೋಡು ಮತ್ತು ಅಡ್ರೆಸ್ ಕೋಡ್ ಗೊತ್ತಿದ್ರೆ CNCನೇ ಮಿಷಿನ್ನೇ ಕಂಟ್ರೋಲಿಗೆ ತಗೊಬೋದು. ಸೊ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿ ಆ ವಿಡಿಯೋಗಳ್ನ, ಬೇಗ ಅರ್ಥ ಆಗುತ್ತೆ. ಇಲ್ಲಾಂದರೆ ಪ್ರತಿ ವಿಡಿಯೋಗಳ್ಗೂ ನಾನು G97S1000 ಏನು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, M03 ಏನು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ವಿಡಿಯೋಗಳನ್ನೆಲ್ಲ ನೋಡ್ಕೊಂಬಂದಿದ್ರೆ ಬೇಗ ಅರ್ಥ ಆಗುತ್ತೆ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಅರ್ಥ ಆಗುತ್ತೆ. ಮತ್ತು G40 G0 X ಎಷ್ಟಿದೆ 45.0. 45 ಯಾವುದು ಅಂದರೆ ಇದು 40 ಇದೆ. ನಾವು ಒಂದು 2 mm ಜಾಸ್ತಿ 42ನೇ ತೊಗೊತೀನಿ, 45 ಬೇಡ. 42.0 Z 20.0 M08 ಮತ್ತು G0 Z -29.5 29.5 ಅಂತ ಬರಿತಾ ಇದ್ದೀನಿ. ಇದು 29ಗೆ ನಮಗೆ ಬೇಕಾಗಿರೋದು. ಸೊ 1.5 ಇಲ್ಲಿ ನಾನು ಫಿನಿಶಿಂಗ್ ಸ್ಟಾಕ್ ಇಡ್ತಾಯಿದ್ದೀನಿ, ಈ ಕಡೆ ಮತ್ತು ಈ ಕಡೆ ಫಿನಿಶಿಂಗ್ ಸ್ಟಾಕ್ ಇಡ್ತಾಯಿದ್ದೀನಿ. 1.5 ಈ ಕಡೆ, 1.5 ಈ ಕಡೆ, 1.5 ಓಡಿ. ಸೊ ಅದಕ್ಕೆ 29ಇಂದ ಸ್ಟಾರ್ಟ್ ಮಾಡಬೇಕಿತ್ತು, 29.5ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಿ 0.5 ಸ್ಟಾಕ್ ಇರಲಿ ಅಂತ. 29.5 ಮತ್ತು G01 X 40.0 F 0.2 ಮತ್ತು G01 40 ಬಂತು 0.2 ಫೀಡಲ್ಲಿ. G01 ಈಗ ಪೆಕ್ಕಿಂಗ್ ಶುರು ಮಾಡೋಣ. G01 X 40ಇಂದ 2 mm ಪೆಕ್ ಮಾಡ್ತಾಯಿದ್ದೀನಿ ನಾನು. 2 mm ಹಿಂಗೆ ಇಳಿಸ್ತೀನಿ ಗ್ರೂಗೆ, ಮತ್ತು 1.5 ಮೇಲೆ ತೆಗಿತೀನಿ, ಮತ್ತು 2 mm ಹಿಂಗೆ ಗ್ರೂಗೆ ಇಳಿಸ್ತೀನಿ, ಪೆಕ್ಕಿಂಗ್ ಮಾಡ್ತೀನಿ, ಮತ್ತು 0.5 ಮೇಲೆ ತೆಗಿತೀನಿ, ಮತ್ತು 2 mm ಗ್ರೂಯಿಂಗ್ ಮಾಡ್ತೀನಿ, ಪೆಕ್ಕಿಂಗು 0.5 ಮೇಲೆ ತೆಗಿತೀನಿ, ಮತ್ತು 2 mm ಗ್ರೂಯಿಂಗ್ ಮಾಡ್ತೀನಿ, 0.5 ಮೇಲೆ ತೆಗಿತೀನಿ. ಸೊ ಆ ಥರ ಗ್ರೂಯಿಂಗ್ನ ಪ್ರೋಗ್ರಾಮ್ನ ಬರಿತಾಯಿದ್ದೀನಿ. 40 ಆಯಿತು, 40 ಬಂತು. ಈಗ 38ಗೆ X 38.0 ಫೀಡು ಸ್ವಲ್ಪ ಕಡಿಮೆನೇ ಕೊಡೋಣ, 0.1 ಕೊಡ್ತಾಯಿದ್ದೀನಿ. ಮತ್ತು G0 U 0.5 ಅಂತ ಕೊಡ್ತಾಯಿದ್ದೀನಿ. ಅಥವಾ ನಾವು 38.5 ಅಂತಲೂ ಕೊಡ್ಬೋದು. ನಾನು ಇದು ಇನ್ಕ್ರಿಮೆಂಟಲ್ ವ್ಯಾಲ್ಯೂಲಿ ಕೊಡ್ತಾಯಿದ್ದೀನಿ. ಸೊ ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಗೊತ್ತಿರ್ಬೇಕು ನಿಮಗೆ. ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಅಂದರೆ ಏನು ಅಂತ ನಾನು ಪ್ರೋಗ್ರಾಮು, ಅದು ಇನ್ಕ್ರಿಮೆಂಟಲ್ ಪ್ರೋಗ್ರಾಮ್ಗೆ ಮತ್ತು ಅಬ್ಸಲ್ಯೂಟ್ ಪ್ರೋಗ್ರಾಮ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿದರೆ ಇನ್ಕ್ರಿಮೆಂಟಲ್ ಅಂದ್ರೇನು, ಅಬ್ಸಲ್ಯೂಟ್ ಅಂದ್ರೇನು ಅನ್ನೋದು ಗೊತ್ತಾಗುತ್ತೆ. ಸೊ G0 U 0.5 ಅಂದರೆ 0.5 ಮೇಲೆ, ಇಲ್ಲಿಂದ ಪೆಕ್ಕಿಂಗ್ ಆಗಿ 0.5 38ಗೆ ಬಂದು, ಮತ್ತು ಈ 40 ಅಂದರೆ 40ಇಂದ 38ಗೆ ಬಂದು 38ಇಂದ 1.5 38.5ಗೆ U 0.5 ಅಂದರೆ ಮೂವ್ ಆಗುತ್ತೆ ಅಂತ. ಮತ್ತು G01 X 38 ಆಯಿತು. ಈಗ 36.0 ಫೀಡ್ 0.1 ಮತ್ತು G0 U 0.5 ಮತ್ತು G01 X 36 ಆಯಿತು. ಈಗ 34.0 ಫೀಡ್ 0.1 ಮತ್ತು G0 U 0.5 ಮತ್ತು G01 X 34 ಆಯಿತು. 32.0 ಫೀಡ್ 0.1 ಮತ್ತು G0 X ಇನ್ಕ್ರಿಮೆಂಟಲ್ ವ್ಯಾಲ್ಯೂದೇ ಬರೋಣ. G0 U 0.5 ಮತ್ತು G01 X 32 ಇದೆ, ನಮಗೆ ಬೇಕಾಗಿರೋ 30. ಸೊ 30 ಬೇಕಾಗಿದೆ. ಇನ್ನೂ 1.5 ಸ್ಟಾಕ್ ಕೊಡೋಣ, ಅಂದರೆ 30 ಬೇಕಾಗಿರೋದು 30.5 ಅಂತ ಕೊಡ್ತಾಯಿದ್ದೀನಿ. X 30.5 F 0.1 ಮತ್ತು G0 X 42.0 ಅಂದರೆ
42.0 42.0 ಅಂದರೆ ಇಲ್ಲಿಂದ ಒಂದು ಸಲ ಇಷ್ಟು ಆಯಿತು ಗ್ರೂಪ್ ಪೇಕಿಂಗು, ಮತ್ತು ಮೇಲೆ ಹೋಗಿ ಮತ್ತೆ ಈ ಕಡೆ ಬಂತು. ಆ ಥರ ಬರಿಬೇಕು ಇವಾಗ. ಮತ್ತೆ ಈ ಕಡೆ ಬರಬೇಕು. X42 ಕೊಟ್ಟಿದ್ದೀವಿ, ಮೇಲೆ ಹೋಗಿದ್ದು. ಈಗ ಈ ಕಡೆಗೆ ಬರೋಂಗೆ ಕೊಡ್ತಾಯಿದ್ದೀನಿ. ಈ ಕಡೆ ವ್ಯಾಲ್ಯೂ ಎಷ್ಟು? 31 ನಾನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀನಿ. 31. ಆದರೆ ನಾವು ಇಲ್ಲಿ ಸ್ವಲ್ಪ 0.5 ಸ್ಟಾಕ್ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದೀನಿ. 30.5. ಸೊ 31 ಕೊಡಲ್ಲ, 30.5 ಕೊಡ್ತಾಯಿದ್ದೀನಿ. G0 Z ಮೈನಸ್ 30.5 ಮತ್ತು G01 X 40ಇಂದ 38.0 F 0.1 ಮತ್ತು G0 U 0.5 ಮತ್ತು G01 X 36.0 F 0.1. ಈ ಕಡೆ ಏನು ಬರ್ದನೋ ಅದೇ, ಅಂದರೆ ಒಂದು ಸಲ ಪೇಕಿಂಗ್ ಆಗಿ ಆಗವಾಗ ಏನು ಬರ್ದಿದ್ದೀನೋ ಅದನ್ನೇ ಇನ್ನೊಂದು ರೌಂಡ್ ಇಲ್ಲಿಗೆ ಬರ್ಕೊಂಬರೋದಷ್ಟೇ. 36 ಆದಮೇಲೆ G0 U 0.5 ಮತ್ತು G01 X 36 ಆಯಿತು. 34.0 F 0.1 ಮತ್ತು G0 U 0.5 ಮತ್ತು G01 X 34 ಆದಮೇಲೆ 32.0 F 0.1 ಮತ್ತು G0 U 0.5 G01 X 32 ಆದಮೇಲೆ 30 ಬರಬೇಕು ನಾವು, ಆದರೆ 0.5 ಸ್ಟಾಕ್ ಕೊಡ್ತಾಯಿದ್ದೀವಿ. 30.5 F 0.1 30.5. ಸೊ ಈಗ 2 ಸಲ ಪೇಕಿಂಗ್ ಆಯಿತು. ಈ ಕಡೆ 0.5, ಈ ಕಡೆ 0.5 ಸ್ಟಾಕ್ ಕೊಟ್ಟು, ಮತ್ತು ಇಲ್ಲಿ 0.5, ಇಲ್ಲಿ ಇನ್ನೊಂದು ಸಲ ಬರಿತೀವಿ ನೋಡಿ. ಇದು ಗ್ರೂ ಅಂದರೆ ಈ ಕಡೆ 0.5 ಸ್ಟಾಕ್ ಕೊಟ್ಟಿದ್ದೀವಿ, ಈ ಕಡೆ 0.5 ಸ್ಟಾಕ್ ಕೊಟ್ಟಿದ್ದೀವಿ, ಈ ಕಡೆ 0.5 ಸ್ಟಾಕ್ ಕೊಟ್ಟಿದ್ದೀವಿ. ಸೊ ಈಗ ಇದು ಸ್ಟಾಕ್ನ ರಿಮೂವ್ ಮಾಡಬೇಕು. ಯಾಕೆ ಅಂದರೆ ಫಿನಿಶಿಂಗ್ ಸ್ವಲ್ಪ ನೀಟಾಗಿ ಬರಲಿ ಅಂತ ಆ ಥರ ಸ್ಟಾಕ್ ಕೊಟ್ಟಿದ್ದು. ಈಗ ಈ ಸ್ಟಾಕ್ ಕೊಟ್ಟಿರೋದನ್ನು ರಿಮೂವ್ ಮಾಡೋಕ್ಕೆ ಇನ್ನೂ ಒಂದಷ್ಟು ಲೈನ್ ಬರೀಬೇಕಾಗುತ್ತೆ. ಸೊ ಅದನ್ನು ಈಗ ಬರೆಯೋಣ. 2 ಸಲ ಪೇಕಿಂಗ್ ಆಯಿತು. ಮತ್ತು ಮೇಲೆ ತೊಗೊಳೋಣ. G0 U 0.5 W 0.5 ಇಲ್ಲಿಂದ ಹಿಂಗಾಗಿತ್ತು. G0 W X ಮತ್ತು ಝಡ್ಡಲ್ಲಿ U 0.5 ಎಕ್ಸಲ್ಲಿ ಬಂತು, W 0.5 ಝಡ್ಡಲ್ಲಿ ಬಂತು, ಅಷ್ಟು ಬಂತು. ಮತ್ತು ಮೇಲೆ ತೊಗೊಳೋಣ. G0 X 42.0 ಆಯಿತು. ಮತ್ತು ಈಗ G01 Z ಮೈನಸ್, ಸೊ ಈ ಕಡೆ 29 ಹಾಕೊಂಡಿದ್ದೀವಿ. ಸೊ ಇಲ್ಲಿ 29, ಈ ವ್ಯಾಲ್ಯೂ 29 ಬರಬೇಕು. ನಾವು ಇಲ್ಲಿ ಸ್ಟಾಕ್ ಕೊಟ್ಟಿದ್ದೀವಿ 29 ಬರಬೇಕು ಅಂದರೆ ಇಲ್ಲಿ ಸ್ವಲ್ಪ ಶಾರ್ಪ್ ಎಡ್ಜ್ ಬರಬಾರ್ದು ಅಂತ ಸ್ವಲ್ಪ ಚಾಂಪರೋ ಅಥವಾ ರೇಡಿಯಸೋ ಕೊಡಬೇಕಾಗುತ್ತೆ. ಇಲ್ಲ ಫೀಲ್ ಆಗ್ದಂಗೆ ನಾನು ಚಾಂಪರ್ನು ಕೊಡ್ತಾಯಿದ್ದೀನಿ. ಈಗ ಇಲ್ಲಿ 29 ಅಂದರೆ ಇನ್ನೂ ಒಂದು 0.5 ಈ ಕಡೆಯಿಂದ ಶುರು ಮಾಡ್ಬೇಕು ನಾವು. ಇಲ್ಲಿ 0.5ನ ಈ ಚಾಂಪರ್ನ ಕೊಡಬೇಕಂತ. ಸೊ ಅದಕ್ಕೆ Z ಮೈನಸ್ 29 ಬೇಕು. ನಾವು 29 ಇಲ್ಲಿಗೆ ನಾನು ಇನ್ನೂ ಒಂದು 0.5 ಈ ಕಡೆಯಿಂದನೇ ಕೊಡ್ತಾಯಿದ್ದೀನಿ ಚಾಂಪರ್ಗೆ. Z ಮೈನಸ್ 28.5 F 0.1 0.2. ಈಗ ನಾವು ಕಡಿಮೆ ಫೀಡ್ ಕೊಡೋಣ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೇನು ಜಾಸ್ತಿ ಫೀಡ್ ಇದ್ರೆ ನಡೆಯುತ್ತೆ. ಮತ್ತು ಇಲ್ಲಿಂದ G01 Z ಮೈನಸ್ 28.5 ಕೊಟ್ಟಿದ್ದೀವಿ. 28.5 ಇಲ್ಲಿಗೆ. ಈಗ 29ಗೆ 0.5 ಚಾಂಪರ್ ಆಗಂಗೆ Z ಮೈನಸ್ 29.0 ಆ್ಯಂಗಲ್ 225.0 F 0.05. ಫೀಡ್ನ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀನಿ. ಇದು ಆ್ಯಂಗಲ್ ಕ್ಯಾಲ್ಕುಲೇಷನ್ನು. ಆ್ಯಂಗಲ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನು ನಾನು ಅದೂ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿದ್ರೆ ಆ್ಯಂಗಲ್ 225 ಅಂದರೆ ಏನು, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಆ್ಯಂಗಲ್ಲು ಈಗ 225 ಆಯಿತು. G01
ಎಕ್ಸು, ಸೊ ಇಲ್ಲಿಂದ ಹಿಂಗೆ ಬರಬೇಕಲ್ಲ 30ಗೆ ಎಕ್ಸ್ 30.0 ಫೀಡ್ ಅದೇ ಫೀಡಲ್ಲೇ ಬರುತ್ತೆ, ಇಲ್ಲಿ ಫೀಡಲ್ಲೇ. ಸೊ O5 ಫೀಡಲ್ಲೇ ಬರುತ್ತೆ ಎಕ್ಸ್ 30.0 ಮತ್ತು G01 Z ಮೈನಸ್ ಎಷ್ಟು, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ನಾನು 31ಗೆ ಹೋಗ್ಬೇಕು. ಸೊ 31ಗೆ ಹೋಗ್ಬೇಕು, ನಾನು 0.5 ಸ್ಟಾಕ್ ಇಟ್ಟಿದ್ವಿ ಅಲ್ವಾ. ಸೊ 30.5ಗೆ ಇಟ್ಟಿದ್ದು. ಸೊ ನಾವು 30ಗೆ ಲಾಸ್ಟ್ ಮಾಡ್ತಾಯಿದ್ದೀವಿ. Z ಮೈನಸ್ 30.0 ಫೀಡ್ 0.05 ಸೊ ಇಲ್ಲಿ 0.5 ಸ್ಟಾಕ್ ಇಕ್ಕಿದ್ದು 30.5ಗೆ, ನಮಗೆ 31 ಬೇಕಾಗಿರೋದು 30.5ಗೆ ಸ್ಟಾಕ್ ಇಟ್ಟಿದ್ದೆ. ಸೊ ಈಗ ಇಲ್ಲಿ ಹಿಂಗಿಂದ ಬಂತು, ಹಿಂಗಿಂದ ಇಲ್ಲಿಗಾಯಿತು, ಮತ್ತು ಇಲ್ಲಿಂದ ವಾಪಸ್ ತೆಗಿಯೋಕ್ಕೆ G01 U 0.5 W 0.5. ಸೊ 0.5 Z ಎಕ್ಸಲ್ಲಿ ಈ ಥರ ಬಂತು ಈ ಕಡೆ. ಮತ್ತು G01 ಕೊಡ್ತೀನಿ ನಾನು. G01 ಎಕ್ಸು 40.5 ಅಂದರೆ ಇದು 40 ಡಯಾಮೀಟ್ರು, 41.5 ಮೇಲೆಯಿಂದ ಮೇಲಕ್ಕೆ ಹೋಯ್ತು. ಮತ್ತು G01 Z ಮೈನಸ್ 31.5 ಫೀಡು 0.1. 31.5 ಯಾವುದು ಅಂದರೆ 30 ಆಯಿತು. Z ಮೈನಸ್ 31.5 ಯಾವುದು ಅಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀವಿ. ಈ ಕಡೆ ಗ್ರೂನ ಸ್ಟಾರ್ಟ್ ಮಾಡೋಕ್ಕೆ 31 ಬೇಕು. ನಾವು ಇಲ್ಲಿ 1.5 ಚಾಂಪರ್ ಕೊಡಬೇಕು ಅಂತ ಹೇಳಿದ್ದೀನಿ ಇಲ್ಲಿ ಮೂಲೆಯಲ್ಲಿ. ಸೊ ಅದಕ್ಕೆ ಇದು 30 ಆದರೆ ಇಲ್ಲಿಗೆ 30.5 ಈ ಕಡೆಯಿಂದ ಶುರು ಮಾಡಬೇಕಾಗುತ್ತೆ. ಅದು 31.5 ಆಗುತ್ತೆ. ಮತ್ತು G01 Z ಮೈನಸ್ 31.0 ಆ್ಯಂಗಲ್ 315.0 F 0.05. ಆ್ಯಂಗಲ್ನ ಕ್ಯಾಲ್ಕುಲೇಷನ್ ಮಾಡೋದು ವಿಡಿಯೋ ಇದೆ, ನೋಡ್ಬೋದು. ಸೊ 31 ಹೆಂಗೆ ಗೊತ್ತಾಯ್ತಲ್ಲ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀವಿ. ನಮಗೆ ಗ್ರೂ ಫಿನಿಶಿಂಗ್ ಬರಬೇಕಾಗಿರೋ ವ್ಯಾಲ್ಯೂ ಅದು 31. ಮತ್ತು G01 ಇಲ್ಲಿ G0 ಬರೆದುಬಿಟ್ಟಿದ್ದೀನಿ, ಸ್ವಲ್ಪ ಆದಷ್ಟು ನೋಡ್ಕೊಳ್ಳಿ ಬರೆಯುವಾಗ. ಒಂದು ಪಾಯಿಂಟು ಮಿಸ್ ಆಗಬಾರ್ದು, ಆ ಥರ ಬರೀಬೇಕು. G01 Z 31.0 ಆಯಿತು ಆ್ಯಂಗಲ್ 25ಗೆ. ಮತ್ತು ಎಕ್ಸ್ ಈಗ G01 ಎಕ್ಸು 30.0 F 0.05. 30 ಯಾವುದು ಈಗ ಈ ವ್ಯಾಲ್ಯೂ 30, ಫಿನಿಶಿಂಗು 30.5 ಇಟ್ಟಿದ್ದಾರೆ ರಫಿಂಗಲ್ಲಿ. ಸೊ ಇನ್ನೊಂದು 0.5 ಕೊಟ್ಬಿಟ್ಟು 30ಗೆ ಫಿನಿಶಿಂಗ್ ಮಾಡೋದು. ಸೊ 30.0 ಆಯಿತು. ಮತ್ತು ಈಗ ವಾಪಸ್ G01 U 0.5 W 0.5 ಎಕ್ಸು ಮತ್ತು ಝಡ್ಡಲ್ಲಿ 0.5 ಮೇಲೆ ಹೋಯಿತು. ಮತ್ತು G0 ಎಕ್ಸು 45.0 ನಮಗೆ ಫಿನಿಶ್ ಆಗಿರೋದು 40 ಡಯಾಮೀಟ್ರು, 1.5 mm 45 ಮೇಲ್ಗಡೆ ಬಂದು ಎಕ್ಸ್ 40.5 M09 ಕೂಲೆಂಟ್ ಆಫ್ ಆಯಿತು. ಮತ್ತು G28 U 0.0 W 0.0 ಹೋಮ್ ಪೊಸಿಷನ್ಗೆ ಹೋಗಿ M05 ಸ್ಪಿಂಡಲ್ ಸ್ಟಾಪ್ ಆಗುತ್ತೆ. ಮತ್ತು M01 ಆಪ್ಷನಲ್ ಸ್ಟಾಪು. ಬೇಕಾದ್ರೆ ಇನ್ನೂ ಕಂಟಿನ್ಯೂ ಆದರೆ N4 N3 ಆ ಥರ ಕಂಟಿನ್ಯೂ ಮಾಡ್ಕೊಬೋದು. ಇಷ್ಟಕ್ಕೆ ಆದರೆ M30 ಅಂತ ಕೊಡ್ಬೋದು. ಸೊ ಇದು ಗ್ರೂಯಿಂಗ್ ಪ್ರೋಗ್ರಾಮು. ಸೊ G01 ಯೂಸ್ ಮಾಡ್ಕೊಂಡು ಮಾಡೋದು. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೈಕಲಲ್ಲಿ ಇದೇ ಥರ ಗ್ರೂನ ಮಾಡೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.